ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ಸೆಷನಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿಯನ್ನು ನೋಡಿದ್ದು. ಸೊ ಡುವೆಲ್ ಸ್ಟ್ರಕ್ಚರ್, ಜಿ ಎಸ್ ಟಿ ಅನ್ನೋದು ಡುವೆಲ್ ಸ್ಟ್ರಕ್ಚರ್ ಅಂದರೆ ಇಂಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದು ಫೆಡರಲ್ ಸ್ಟ್ರಕ್ಚರ್. ಹಾಗಾಗಿ ಸ್ಟೇಟ್ ಗೌರ್ಮೆಂಟು ಇದೆ, ಸೆಂಟ್ರಲ್ ಗೌರ್ಮೆಂಟು ಇದೆ. ಸ್ಟೇಟ್ ಗೌರ್ಮೆಂಟಿಗೂ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥ ರೈಟ್ಸ್ ಇದೆ, ಅದೇ ಥರ ಸೆಂಟ್ರಲ್ಗೂ ರೈಟ್ಸ್ ಇದೆ, ಪವರ್ ಇದೆ. ಹಾಗಾಗಿ ಜಿ ಎಸ್ ಟಿಯನ್ನು ಡುವೆಲ್ ಸ್ಟ್ರಕ್ಚರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಸೊ ಅದು ಸ್ಟ್ರಕ್ಚರ್ ಆಫ್ ಜಿ ಎಸ್ ಟಿ. ಸೊ ಇಲ್ಲಿ ಫಸ್ಟ್ ಚಾಪ್ಟರ್ದು ಲಾಸ್ಟ್ ಸೆಷನ್, 8th ಸೆಷನ್. ಈ ಸೆಷನ್ನಲ್ಲಿ ನಾವು ಟೈಪ್ಸ್ ಆಫ್ ಜಿ ಎಸ್ ಟಿಯನ್ನು ನೋಡೋಣ. ಸೊ ಹಿಯರ್ ದೇರ್ ಆರ್ 4 types of GSTs are there. What are those 4 types? First one, Central Goods and Service Tax called as a CGST, and State Goods and Service Tax is called as a SGST, and Union Territory Goods and Service Tax, that is UTGST, and Integrated Goods and Service Tax is IGST. Okay, let's see the first one, Central Goods and Service Tax, CGST. CGST is a tax levied on intra-state supplies of both goods and services by the central government and will be governed by the CGST Act. SGST or UTGST will also be levied on the same intra-state supply. This implies that both the central and the state government will agree on combining their levies with an appropriate proportion for revenue sharing between them. However, it is clearly mentioned in section 8 of the GST Act that the taxes be levied on all intrastate supply of goods and services, but the rate of tax shall not be exceeding 14% each. ಸೊ ಅಂದರೆ ಇದು CGST ಅಂದರೆ ಯೂಶ್ವಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಸಂಬಂಧಪಟ್ಟಂಥ ಟ್ಯಾಕ್ಸ್ ಇದು ಈ CGSTಯನ್ನು CGST ಆ್ಯಕ್ಟ್ ಅಂತಲೇ ಇದೆ, ಅದು ಗವರ್ನ್ ಮಾಡುತ್ತೆ. ಆನಂತರ ನೋಡಿ ನೆನಪಿರಲಿ, CGST ಅಂತ ಸಪ್ರೇಟಾಗಿ ಎಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಆಗಲ್ಲ. ಈ CGST ಎಲ್ಲಿರುತ್ತೆ ಅಂತ ಹೇಳಿದರೆ ಈ SGST ಒಟ್ಟಿಗೆ ಸೇರಿಕೊಂಡಿರುತ್ತೆ ಅಥವಾ UTGST ಒಟ್ಟಿಗೆ ಸೇರಿಕೊಂಡಿರುತ್ತೆ. ಈಗ ಯಾವುದೇ ಒಂದು ಗೂಡ್ಸ್ ಕರ್ನಾಟಕದೊಳಗಡೆ ಸಪ್ಲೈ ಆದಾಗ, ಸೇಲ್ ಆದಾಗ ಅದಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಈಗ ಮಿನಿಮಮ್ 5% ಹಿಡಿದು ಮ್ಯಾಕ್ಸಿಮಮ್ 28% ತನಕ. ಅದರಲ್ಲಿ 50% CGST, ಇನ್ನು 50% SGST. ಮತ್ತು ಈ SGST ಅಥವಾ CGST ಅನ್ನೋದು 14%ಗಿಂತ ಕ್ರಾಸ್ ಆಗುವಾಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 14. ಯಾಕೆ 14 ಅಂತಂದರೆ 28% ಹಾಫ್. ಯಾಕಂದರೆ GST ಯಲ್ಲಿ ಇರುವಂಥ ಹೈಯೆಸ್ಟ್ ರೇಟೇ 28%. ಸೊ ಸೆಕೆಂಡ್ ಒನ್, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. SGST is a tax levied on intrastate supplies of both goods and services by the state government and will be governed by the SGST Act. As explained above, CGST will also be levied on the same intrastate supply but will be governed by the central government. ಸೊ ಇಲ್ಲಿ ಇಂಟ್ರಾಸ್ಟೇಟ್ ಅಂತಿದೆ ನೋಡಿ, ಇಂಟ್ರಾಸ್ಟೇಟ್, ಅದು ಇಂಟರ್ ಸ್ಟೇಟ್ ಅಲ್ಲ, ಇಂಟ್ರಾಸ್ಟೇಟ್, INTRE. ಇಂಟ್ರಾಸ್ಟೇಟ್ ಅಂತಂದರೆ ವಿದಿನ್ ದ ಸ್ಟೇಟ್. ಯಾವುದೇ ಒಂದು ರಾಜ್ಯದ ಒಳಗಡೆ ಸೇಲ್ ಆದರೆ ಅವಾಗ ಈ CGST SGST ಅಂತ ಬರುತ್ತೆ. ಅದೇ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸೇಲ್ ಮಾಡಿದಾಗ IGST ಅಂತ ಬರುತ್ತೆ. ಅದೇ ಯೂನಿಯನ್ ಟೆರಿಟರಿ ಏನು ಕೇಂದ್ರಾಡಳಿತ ಪ್ರದೇಶ ಬರುತ್ತಲ್ಲ, ಅದರೊಳಗಡೆ ಸೇಲ್ ಮಾಡಿದಾಗ UTGST ಬರುತ್ತೆ. ಸೊ ಈ SGSTಯನ್ನು ಯೂಶ್ವಲಾಗಿ ಸ್ಟೇಟ್ ಗೌರ್ಮೆಂಟ್ ಅವರು ಲೆವಿ ಮಾಡ್ತಾರೆ, ಅವರು ಹಾಕುವಂಥ ಟ್ಯಾಕ್ಸ್ ಇದರಿಂದ ಬಂದ ಆದಾಯ ಟ್ಯಾಕ್ಸ್ ಸ್ಟೇಟ್ ಗೌರ್ಮೆಂಟಿಗೆ ಹೋಗುತ್ತೆ. ಆಮೇಲೆ ಇದನ್ನು ಯಾರು ಗವರ್ನ್ ಮಾಡ್ತಾರೆ ಅಂತ ಹೇಳಿದರೆ SGST ಆ್ಯಕ್ಟ್ ಅಂತಲೇ ಇದೆ, ಅದು ಗವರ್ನ್ ಮಾಡುತ್ತೆ. CGST ಆ್ಯಕ್ಟ್ ಅಂತ ಗವರ್ನ್ ಮಾಡುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟು. ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು SGST ಆ್ಯಕ್ಟ್ ಗವರ್ನ್ ಮಾಡುತ್ತೆ. Then third one, Union Territory Goods and Service Tax. It is called UTGST. UTGST is a tax levied on the supply of both goods and services within the Union Territory and will be governed by the UTGST Act. The central government collects the GST revenue and shares the same with the concerned Union Territory in which the goods services both were consumed. ಸೊ ಇಲ್ಲಿ UTGST ಅನ್ನೋದು ಈ ಕೇಂದ್ರಾಡಳಿತ ಪ್ರದೇಶ, ಈಗ ಯಾವುದು ತೊಗೊಳ್ಳೋದಾದ್ರೆ ನೀವು ಈಗ ಪಾಂಡಿಚೇರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್, ದೀವ್ ದಮನ್, ಲಕ್ಷದ್ವೀಪ್, ಡೆಲ್ಲಿ, ಇದೆಲ್ಲ ಆ್ಯಕ್ಚುಲಿ ಯೂನಿಯನ್ ಟೆರಿಟರೀಸ್. ಈ ಯೂನಿಯನ್ ಟೆರಿಟರಿಯಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಆದಾಗ, ಗೂಡ್ಸ್ ಸಪ್ಲೈ ಅಥವಾ ಸರ್ವಿಸಸ್ ಸಪ್ಲೈ ಆದಾಗ, ಸೇಲ್ ಆದಾಗ, ಆವಾಗ ಈ UTGSTಯನ್ನು ಕಲೆಕ್ಟ್ ಮಾಡ್ತಾರೆ. ಅಲ್ಲಿ SGST ಬರಲ್ಲ.
ಯು ಟಿ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಇರುತ್ತೆ. ಯಾವಾಗ ವೆನ್ ಗೂಡ್ಸ್ ಆರ್ ಸೋಲ್ಡ್ ವಿದಿನ್ ದ ಯೂನಿಯನ್ ಟೆರಿಟರಿ. ಅದೇ ಒಂದು ಯೂನಿಯನ್ ಟೆರಿಟರಿಯಿಂದ ಬೇರೆ ಸ್ಟೇಟಿಗೆ ಸೇಲ್ ಮಾಡಿದಾಗ ಆಗ ಐ ಜಿ ಎಸ್ ಟಿ. ಅದೇ ಒಂದು ಯೂನಿಯನ್ ಟೆರಿಟರಿಯಿಂದ ಮತ್ತೊಂದು ಯೂನಿಯನ್ ಟೆರಿಟರಿಗೆ ಸೇಲ್ ಮಾಡಿದಾಗಲೂ ಐ ಜಿ ಎಸ್ ಟಿ. ಆ್ಯಂಡ್ ದ ಲಾಸ್ಟ್ ಫೋರ್ತ್ ಒನ್ ಈಸ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ is a tax levied on all interstate supply of goods and services and will be governed by the IGST Act. IGST will be applicable on any supply of goods and services in both cases of import into India and export from India. Under IGST, export would be zero rated. Tax will be shared between the central and state government. ಸೊ ಇಲ್ಲಿ ಐ ಜಿ ಎಸ್ ಟಿ ಅನ್ನೋ ಕಾನ್ಸೆಪ್ಟ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಆದಾಗ, ಈಗ ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಗೂಡ್ಸನ್ನು ಸೇಲ್ ಮಾಡಿದಾಗ ಐ ಜಿ ಎಸ್ ಟಿ ಬರುತ್ತೆ. ಕರ್ನಾಟಕದ ಒಳಗಡೆನೇ ಗೂಡ್ಸ್ ಸೇಲ್ ಆದಾಗ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ. ಅದೇ ಒಂದು ಯೂನಿಯನ್ ಟೆರಿಟರಿ ಒಳಗಡೆ ಸೇಲ್ ಮಾಡಿದಾಗ ಯು ಟಿ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ. ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಸೇಲ್ ಮಾಡಿದಾಗ ಐ ಜಿ ಎಸ್ ಟಿ. ಮತ್ತು ಇದನ್ನು ಗವರ್ನ್ ಮಾಡಲಿಕ್ಕೆ ಐ ಜಿ ಎಸ್ ಟಿ ಆ್ಯಕ್ಟ್ ಅಂತ ಇದೆ. ಆಮೇಲೆ ಏನು ನಾವು ಬೇರೆ ಕಂಟ್ರಿಯಿಂದ, ಬೇರೆ ದೇಶದಿಂದ ಗೂಡ್ಸನ್ನು ಏನಾದರೂ ನಾವು ಫಾರಿನಿಂದ ಇಂಡಿಯಾಕ್ಕೆ ತರಿಸಿದ್ರೆ, ಇಂಪೋರ್ಟ್ ಮಾಡಿದರೆ, ಆವಾಗ ಅದಕ್ಕೆ ಐ ಜಿ ಎಸ್ ಟಿನ ಕಟ್ಟಬೇಕಾಗುತ್ತೆ. ಎಕ್ಸ್ಪೋರ್ಟ್ಗೂ ಐ ಜಿ ಎಸ್ ಟಿ ಇದೆ, ಬಟ್ ಎಕ್ಸ್ಪೋರ್ಟಿಗೆ ಐ ಜಿ ಎಸ್ ಟಿ 0%, ಸೊ ಟ್ಯಾಕ್ಸ್ ಬರೋದಿಲ್ಲ. ಆಮೇಲೆ ಏನು ಈ ಐ ಜಿ ಎಸ್ ಟಿ ಕಲೆಕ್ಟ್ ಮಾಡೋದಲ್ಲ, ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ಗೆ ಮತ್ತು ಸ್ಟೇಟಿಗೆ ಅಂತ ಇಷ್ಟು ಅಂತ ಡಿವೈಡ್ ಮಾಡ್ಕೊಬಿಡ್ತಾರೆ. ಸೊ ದಿಸ್ ಇಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿ ಎಸ್ ಟಿ. ಎಸ್, ಥ್ಯಾಂಕ್ ಯು.